ಸೊ ಇಷ್ಟೊತ್ತು ಕೂಡ ಯಾವ ರೀತಿಯಾಗಿ ಬೈ ಎಲೆಕ್ಷನ್ ಫೈಟ್ ನಡೀತಾ ಇದೆ, ಯಾರಿಗೆ ಮತದಾರರ ಒಲವು ತೋರಿಸ್ತಾ ಇದ್ದಾರೆ, ಹಾಗೆ ಪ್ರಚಾರ ಕಾರ್ಯ ಕೂಡ ಕಂಪ್ಲೀಟ್ ಆಗಿ ಎಂಡ್ ಆಗಿರುವಂಥದ್ದು. ಸೊ ಬೇರೆ ಎಲ್ಲ ಯಾವ ರೀತಿಯಾಗಿ ಕಸರತ್ತುಗಳು ನಡೀತಾ ಇದೆ. ಸೊ ಈಗ ಗದ್ದುಗೆ ಫೈಟ್ ಕೂಡ ಸಿಕ್ಕಾಪಟ್ಟೆ ತಾರಕಕ್ಕೆ ಇದೆ. ಸೊ ಯಾವ ರೀತಿಯಾಗಿ ನಡೀತಾ ಇದೆ, ಇದೆಲ್ಲ ಸ್ಟ್ರಾಟಜೀಸ್ನ ಪ್ಲೇ ಮಾಡ್ತಾ ಇದ್ದಾರೆ. ಬೈ ಎಲೆಕ್ಷನ್ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಹಸ್ತದ ಗೆಲುವು ಗ್ಯಾರಂಟಿನ ಹಾಗಿದ್ರೆ ಕಾಂಗ್ರೆಸ್ ಪಕ್ಷದ ಅಶ್ವಮೇಧ ಯಾಗ ಇನ್ನು ಏನಾಗ್ಲಿದೆ? ಬೈ ಎಲೆಕ್ಷನ್ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಹಸ್ತದ ಗೆಲುವು ಗ್ಯಾರಂಟಿ ಆಗಿರುತ್ತಾ? ಗದ್ದುಗೆಯ ಗುದ್ದಾಟ ನೋಡ್ತಾ ಹೋಗೋಣ. ಬೈ ಎಲೆಕ್ಷನ್ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಹಸ್ತದ ಗೆಲುವು ಗ್ಯಾರಂಟಿನ ಹಾಗಿದ್ರೆ ಕಾಂಗ್ರೆಸ್ ಪಕ್ಷದ ಅಶ್ವಮೇಧ ಯಾಗ ಕಟ್ಟಾಕಲಿದೆಯಾ ಕೇಸರಿ ಪಡೆ? ದಾವಣಗೆರೆಗೆ ಗೆಲುವು ಡಿಕೆ ಗುರಿಯಾಗಿರುತ್ತೆ, ಬಾಗಲಕೋಟೆ ಗೆಲುವು ಸಿದ್ದು ಗುರಿಯಾಗಿರುತ್ತೆ. ಇನ್ನು ಸಿಎಂ ಸೀಟ್ ಫೈಟ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ, ಬಿಗ್ ಟ್ವಿಸ್ಟ್ ಕೊಡ್ತಾ ಬೈ ಎಲೆಕ್ಷನ್ ರಿಸಲ್ಟ್ ಏನಾದ್ರೂ ಊಹಿಸಬಹುದಾ? ಇನ್ನು ಉಪಕಣ ಗೆದ್ದು 2028ರ ಸಮರಕ್ಕೆ ರಣಕಹಳೆ ಕೂಡ ಮೊಳಗಿಸಲಿದೆ ಎನ್ಡಿಎ. ಕಾದ್ ನೋಡಬೇಕು. ಉಪಚುನಾವಣೆ ಹೊತ್ತಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಜೋರಾಗಿ ನಡೀತಾ ಇದೆ. ಉಪಚುನಾವಣೆ ಮುಗಿಯೋಕ್ಕೂ ಮುನ್ನ ಕಿಡಿ ಹೊತ್ತಿರುವಂತಹ ಸಿದ್ದು ಬಣ. ಡಿಸಿಎಂ ಡಿಕೆಶಿಗೆ ಸಿಗೋದೇ ಇಲ್ವಾ ಮುಖ್ಯಮಂತ್ರಿಯ ಪಟ್ಟ? ಕನಕಪುರ ಬಂಡೆಗೆ ರಾಜ್ಯವಾಳುವುದಕ್ಕೆ ಅವಕಾಶವನ್ನ ಕೊಡೋದಿಲ್ವಾ ಸಿದ್ದು ಬಣ? ಹಾಗಿದ್ರೆ ಅಶ್ವವೇಗ ನ್ಯೂಸ್ನಲ್ಲಿ ಗದ್ದುಗೆ ಗುದ್ದಾಟದ ಎಕ್ಸ್ಕ್ಲೂಸಿವ್ ಬಿಗ್ ಸ್ಟೋರಿ. ಬೈ ಎಲೆಕ್ಷನ್ ಎರಡೂ ಕ್ಷೇತ್ರದಲ್ಲೂ ಕೂಡ ಹಸ್ತದ ಗೆಲುವು ಗ್ಯಾರಂಟಿ ಆಗಿರುತ್ತಾ? ಹಾಗಿದ್ರೆ ಏನೆಲ್ಲ ಸ್ಟ್ರಾಟಜೀಸ್ನ ಪ್ಲೇ ಮಾಡ್ತಾ ಇದ್ದಾರೆ, ಮತಗಳನ್ನ ಯಾವ ರೀತಿಯಾಗಿ ಸೆಳೆಯೋದಕ್ಕೆ ರಣತಂತ್ರವನ್ನ ರೂಪಿಸಿದ್ದಾರೆ? ಕಾಂಗ್ರೆಸ್ ಪಕ್ಷದ ಅಶ್ವಮೇಧ ಯಾಗವನ್ನ ಕಟ್ಟಿ ಹಾಕೋದಕ್ಕೆ ಕೇಸರಿ ಪಡೆ ಯಾವ ರೀತಿಯಾಗಿ ಸಜ್ಜಾಗಿದೆ? ಆಲ್ರೆಡಿ ಪ್ರಚಾರ ಕಾರ್ಯ ಕಂಪ್ಲೀಟ್ ಆಗಿ ಬಂದಾಗಿರುವಂಥದ್ದು ಎರಡೂ ಕ್ಷೇತ್ರದಲ್ಲೂ ಕೂಡ. ದಾವಣಗೆರೆ ಹಾಗೆ ಬಾಗಲಕೋಟೆ. ದಾವಣಗೆರೆಯ ಗೆಲುವು ಡಿಕೆ ಗುರಿಯಾಗಿರುತ್ತೆ, ಬಾಗಲಕೋಟೆಯ ಗೆಲುವು ಸಿದ್ದು ಗುರಿಯಾಗಿದೆ. ಸೊ ಸಿಎಂ ಸೀಟ್ ಫೈಟ್ಗೆ ಇದೀಗ ಬಿಗ್ ಟ್ವಿಸ್ಟ್ ಅನ್ನ ಕೊಡುತ್ತಾ ಈ ಒಂದು ಬೈ ಎಲೆಕ್ಷನ್ ರಿಸಲ್ಟ್. ಸೊ ಕಂಪ್ಲೀಟ್ ಆಗಿ ಡಿಕೆ ಗುರಿಯಾಗಿದೆ ದಾವಣಗೆರೆಯ ಗೆಲುವು. ಸೊ ಸಿದ್ದು ಗುರಿ ಬಾಗಲಕೋಟೆ. ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಉಪಕಣ ಗೆದ್ದು 2028ರ ಸಮರಕ್ಕೆ ರಣಕಹಳಿಯನ್ನ ಮೊಳಗಿಸುತ್ತಾ ಹಾಗಿದ್ರೆ ಎನ್ಡಿಎ. ಇನ್ನು ಉಪಚುನಾವಣೆ ಹೊತ್ತಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಕೂಡ ಜೋರಾಗಿ ನಡೀತಾ ಇದೆ. ಇನ್ನು ಉಪಚುನಾವಣೆ ಮುಗಿಯೋಕ್ಕೂ ಮುನ್ನವೇ ಈ ಸಿದ್ದು ಬಣ ಕಿಡಿಯನ್ನ ಹೊತ್ಸೋದಕ್ಕೆ ಮುಂದಾಯ್ತಾ? ಹಾಗಿದ್ರೆ ಯಾಕಂತಂದ್ರೆ ಡಿಸಿಎಂ ಡಿಕೆಶಿ ಸಿಗೋದೇ ಇಲ್ವಾ ಮುಖ್ಯಮಂತ್ರಿಯ ಪಟ್ಟ ಅನ್ನುವಂತಹ ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇದೆ. ಸೊ ಕನಕಪುರ ಬಂಡೆಗೆ ರಾಜ್ಯವಾಳೋದಕ್ಕೆ ಅವಕಾಶವನ್ನ ಸಿದ್ದು ಬಣ ಬಿಟ್ಕೊಡೋದಿಲ್ವಾ? ಹಾಗಿದ್ರೆ ಅಶ್ವವೇಗ ನ್ಯೂಸ್ನಲ್ಲಿ ಗದ್ದುಗೆ ಗುದ್ದಾಟದ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ, ಕಂಪ್ಲೀಟ್ ಆದಂತಹ ಮಾಹಿತಿ. ಸೊ ಇಲ್ಲೂ ಕೂಡ ಬಹಿರಂಗ ಹೇಳಿಕೆಗಳನ್ನು ಕೊಡುವಂತಿಲ್ಲ, ಪವರ್ ಫೈಟ್ ವಿಚಾರವಾಗಿ ಎಲ್ಲೂ ಕೂಡ ಮಾತನಾಡುವಂತಿಲ್ಲ. ಇವಾಗ ಟಾರ್ಗೆಟ್ ಇರುವಂಥದ್ದು ದಾವಣಗೆರೆಯ ಗೆಲುವು ಡಿಕೆ ಗುರಿಯಾಗಿದೆ. ಸೊ ಬಾಗಲಕೋಟೆಯ ಗೆಲುವು ಸಿದ್ದು ಗುರಿಯಾಗಿರುತ್ತೆ. ಸೊ ಇದರ ಮೇಲೆ ಸಿಎಂ ಸೀಟ್ ಫೈಟ್ಗೆ ಬೈ ಎಲೆಕ್ಷನ್ ರಿಸಲ್ಟ್ ಟ್ವಿಸ್ಟ್ ಅನ್ನ ಕೊಡುವಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಇದೆ, ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ ಈ ಗದ್ದುಗೆ ಗುದ್ದಾಟ ಅನ್ನುವಂಥದ್ದು. ಸೊ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಮತ ಭೇಟಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಸೊ ಒಂದು ಕಡೆ ಜಾತಿಯನ್ನ ಮುಂದಿಟ್ಕೊಂಡು ಸೊ ಯಾವ ಬಿಜೆಪಿ ಅಭ್ಯರ್ಥಿ ನಿಂತಿದ್ದಾರಾ, ಆ ಕುರುಬ ಸಮುದಾಯದವರು ನಿಂತಿದ್ದಾರಾ, ಲಿಂಗಾಯತ ಸಮುದಾಯದವರು ನಿಂತಿದ್ದಾರಾ? ಸೊ ಈ ಕಡೆ ಸಿದ್ದರಾಮಯ್ಯ ಹೋಗ್ತಾರೆ, ಕಂಪ್ಲೀಟ್ ಆಗಿ ಲಿಂಗಾಯತರ ಮತಗಳನ್ನ ಸೆಳೆಯೋದಕ್ಕೆ ಏನೆಲ್ಲ ಸ್ಟ್ರಾಟಜೀಸ್ನ ಪ್ಲೇ ಮಾಡ್ಬೋದು, ಏನೆಲ್ಲ ಪ್ಲಾನಿಂಗ್ಸ್ ಅನ್ನ ಮಾಡ್ಬೋದು, ಹೋಗಿ ಪ್ರಚಾರದ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ಬಿಜೆಪಿಯವರು ಕೂಡ ಬಾಗಲಕೋಟೆಯಲ್ಲಿ
ಕುರುಬ ಮತಗಳನ್ನ, ಕುರುಬ ಸಮುದಾಯದ ಮತಗಳನ್ನ ಯಾವ ರೀತಿಯಾಗಿ ಸೆಳಿಬೇಕು, ಯಾವ ರೀತಿಯಾಗಿ ಸ್ಟ್ರಾಟಜಿನ ಪ್ಲೇ ಮಾಡಬೇಕು. ನಮ್ಮ ಪ್ರತಿನಿಧಿ ಆನಂದ್ ಹೇಳ್ತಾ ಇದ್ರು ಬಾಗಲಕೋಟೆಯಲ್ಲಿರುವಂತಹ ಪಾಸಿಟಿವ್ ಹಾಗೆ ನೆಗೆಟಿವ್ ಅಭ್ಯರ್ಥಿಗಳ ಬಗ್ಗೆ. ಒಂದ್ ಕಡೆ ಮೇಟಿ ಅವ್ರನ್ನ ತಗೊಂಡ್ರೆ ಲಿಂಗಾಯತರ ಮತಗಳು ಮೈನಸ್ ಆಗತ್ತಾ, ಅದರ ಜೊತೆಗೆ ರಾಜಕೀಯ ಒಂದು ಹಿನ್ನೆಲೆ ಆಗಿರ್ಬೋದು ಆ್ಯಂಡ್ ಅದರಲ್ಲಿ ಅನುಭವ ಆಗಿರ್ಬೋದು, ಅಲ್ಲಿ ಮೈನಸ್ ಆಗತ್ತೆ ಅಂತ ಹೇಳ್ಬಿಟ್ಟು